ಜೀ ಕನ್ನಡ ವಾಹಿನಿಯ ನಂಬರ್ 1 ಧಾರಾವಾಹಿ ಅಲ್ಲಲ್ಲ ಕರ್ನಾಟಕದ ನಂಬರ್ 1 ಧಾರಾವಾಹಿಯಾಗಿರುವಂತಹ ಪುಟ್ಟಕ್ಕನ ಮಕ್ಕಳು ತನ್ನ ಸಮಯವನ್ನು ಬದಲಾಯಿಸಲು ಮುಂದಾಗ್ತಿದೆ. ಏನಪ್ಪ ಇದು, ಕರ್ನಾಟಕದ ನಂಬರ್ 1 ಧಾರಾವಾಹಿಗೂ ಇದೇ ರೀತಿಯ ಪರಿಸ್ಥಿತಿ ಎದುರಾಗ್ತಿದೆಯಾ ಅಂತ ಯೋಚಿಸ್ತಿದ್ದೀರಾ? ಹೌದು ವೀಕ್ಷಕರೇ, ಜೀ ಕನ್ನಡ ವಾಹಿನಿಯು ತನ್ನ ಹೊಸ ಧಾರಾವಾಹಿಯಾದ ಅಣ್ಣಯ್ಯನನ್ನು 7:30ಕ್ಕೆ ತರಲು ಸಿದ್ಧತೆ ಮಾಡಿಕೊಂಡಿದೆ. ಈಗಾಗಲೇ ನಾವು ಅದರ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ. ಸೊ ಮಿಸ್ ಮಾಡದೆ ಆ ವಿಡಿಯೋವನ್ನು ಕೂಡ ಈ ವಿಡಿಯೋ ಮುಗಿದ ನಂತರ ತಪ್ಪದೆ ನೋಡಿ. ವೀಕ್ಷಕರೇ, ಈಗ 7:30ಕ್ಕೆ ಅಣ್ಣಯ್ಯ ಧಾರಾವಾಹಿ ಬಂದರೆ 7:30ರಲ್ಲಿ ಪ್ರಸಾರವಾಗುತ್ತಿದ್ದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಯಾವ ಜಾಗಕ್ಕೆ ಹೋಗುತ್ತೆ ಎನ್ನುವುದು ಈ ಒಂದು ವಾರಗಳಲ್ಲಿ ಪುಟ್ಟಕ್ಕನ ಮಕ್ಕಳ ಫ್ಯಾನ್ಸ್ಗಳು ಕೇಳುತ್ತಿರುವ ಪ್ರಶ್ನೆಯಾಗಿದೆ. ಅದರಂತೆ ನಾವು ಕೂಡ ಜೀ ಕನ್ನಡ ವಾಹಿನಿಗೆ ಈ ಪ್ರಶ್ನೆಯನ್ನು ಕೇಳಿದ್ವಿ. ಇನ್ನು ಬಲ್ಲ ಮಾಹಿತಿಗಳ ಪ್ರಕಾರ ಜೀ ಕನ್ನಡ ವಾಹಿನಿಯು ಪುಟ್ಟಕ್ಕನ ಮಕ್ಕಳನ್ನು ಈಗ ಪ್ರಸಾರವಾಗುತ್ತಿರುವ ಸಮಯದಿಂದ 1 ಗಂಟೆ ಹಿಂದೆ, ಅಂದರೆ ಸಂಜೆ 6:30ಕ್ಕೆ ಪ್ರಸಾರ ಮಾಡಲು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಹೌದು ವೀಕ್ಷಕರೇ, ಇದೇ ಸೋಮವಾರದಿಂದ 7:30ಕ್ಕೆ ಅಣ್ಣಯ್ಯ ಎನ್ನುವ ಹೊಸ ಧಾರಾವಾಹಿ ಪ್ರಸಾರವಾಗಲಿದ್ದು, ಪುಟ್ಟಕ್ಕನ ಮಕ್ಕಳು ಇದೇ ಸೋಮವಾರದಿಂದ ಜೀ ಕನ್ನಡ ವಾಹಿನಿಯಲ್ಲಿ ಸಂಜೆ 6:30ಕ್ಕೆ ಪ್ರಸಾರ ಆಗಲಿದೆ. ವೀಕ್ಷಕರೇ, ನಿಮ್ಗೇನನ್ಸುತ್ತೆ? ಈ ರೀತಿಯ ಸಮಯ ಬದಲಾವಣೆ ಒಳಿತು ಅನಿಸ್ತಿದೆಯಾ ಅಥವಾ ಈ ಧಾರಾವಾಹಿಯನ್ನು ಎಂಡ್ ಮಾಡಬೇಕಾಗಿತ್ತು ಅಂತ ಅನಿಸ್ತಿದೆಯಾ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವೀಕ್ಷಕರೇ, ನೀವು ಕೂಡ ಪುಟ್ಟಕ್ಕನ ಮಕ್ಕಳ ಫ್ಯಾನ್ಸ್ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ರೀತಿಯ ಎಕ್ಸ್ಕ್ಲೂಸಿವ್ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ಎಲ್ಲ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ಪಡೆಯಬಹುದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈಗ ಈ ಧಾರಾವಾಹಿ ನಂಬರ್ 1 ಆಗಿದ್ದು ಕರ್ನಾಟಕದಲ್ಲಿ ಯಾಕೆ ಇದರ ಸಮಯವನ್ನು ಬದಲಾಯಿಸ್ತಿದ್ದಾರೆ ಎನ್ನುವ ಪ್ರಶ್ನೆ ಕೇಳಿ ಬಂದೇ ಬರುತ್ತೆ. ಇದಕ್ಕೆ ಸಿಕ್ಕಿರುವ ಉತ್ತರ ಏನು ಎಂದರೆ, ಪುಟ್ಟಕ್ಕನ ಮಕ್ಕಳು ಜನರೇಷನ್ ಗ್ಯಾಪ್ ಒಂದನ್ನು ಎದುರಿಸಲು ಸಿದ್ಧವಾಗ್ತಿದೆಯಂತೆ ವೀಕ್ಷಕರೇ. ಹೌದು ವೀಕ್ಷಕರೇ, ಪುಟ್ಟಕ್ಕನ ಮಕ್ಕಳಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಪುಟ್ಟಕ್ಕ ಅಂದರೆ ನಿಮ್ಮೆಲ್ಲರ ಮೆಚ್ಚಿನ ನಾಯಕಿ ನಟಿಯಾದಂಥ ಉಮಾಶ್ರೀರವರು ಈ ಧಾರಾವಾಹಿಯಿಂದ ಹೊರ ನಡೆಯಬಹುದು ಎನ್ನುವ ಊಹಾಪೋಹಗಳು ಕೇಳಿ ಬರ್ತಿದೆ. ಇನ್ನು ಇವರೇ ಹೊರ ನಡೆದರೆ ವೀಕ್ಷಕರು ಈ ಧಾರಾವಾಹಿಯನ್ನು ನೋಡುವುದು ಕಮ್ಮಿ ಮಾಡಬಹುದು ಎಂದು ಅರಿತ ಜೀ ಕನ್ನಡವು ಈ ಧಾರಾವಾಹಿಯನ್ನು 6:30ಕ್ಕೆ ಆಗ್ತಿದೆಯಾ ಎನ್ನುವ ಪ್ರಶ್ನೆಗಳು ಕೂಡ ಕೇಳಿ ಬರ್ತಿದೆ. ಅಷ್ಟೇ ಅಲ್ಲದೆ ವೀಕ್ಷಕರೇ, 7:30ರ ಸ್ಲಾಟ್ ಈಗಾಗಲೇ ಜೀ ಕನ್ನಡ ವಾಹಿನಿಯ ಪಾಲಾಗಿದ್ದು, ಸ್ಟ್ರಾಂಗ್ ಇರಬೇಕಾದ್ರೇ ಹೊಸ ಧಾರಾವಾಹಿಯನ್ನು ತಂದರೆ ಮತ್ತೆ 7:30ರ ಸ್ಲಾಟ್ ಗಟ್ಟಿಯಾಗಿ ತನ್ನ ಹತ್ತಿರ ಹಿಡಿದುಕೊಳ್ಳಬೇಕು ಎಂದು ಅರಿತ ಜೀ ಕನ್ನಡ ವಾಹಿನಿ ಈಗ ಆ ಸ್ಲಾಟಿಗೆ ಹೊಸ ಧಾರಾವಾಹಿಯನ್ನು ತಂದು ಪುಟ್ಟಕ್ಕನ ಮಕ್ಕಳು ಪಾಪ್ಯುಲರ್ ಆಗಿರೋ ಧಾರಾವಾಹಿಯನ್ನು 6:30ಕ್ಕೆ ಕಳಿಸಲು ಸಿದ್ಧತೆ ಮಾಡಿಕೊಂಡಿದೆ. ಜೀ ಕನ್ನಡದ ಈ ಅಭಿಪ್ರಾಯದ ಬಗ್ಗೆ ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇನ್ನು ಲೀಪ್ ಆದರೆ ಪುಟ್ಟಕ್ಕನ ಮಕ್ಕಳು ಸ್ಟೋರಿಯನ್ನು ಯಾವ ರೀತಿ ನೋಡಲು ನೀವು ಇಷ್ಟಪಡುತ್ತೀರಾ ಎನ್ನುವುದನ್ನು ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ರೀತಿಯ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಾವು ಹಾಕುವ ಎಲ್ಲ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ಪಡೆಯಲು ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ವಿಡಿಯೋಗಳ ಅಪ್ಡೇಟ್ಸ್ ನೀವು ಪಡೆಯಬಹುದು. ಮರೆಯದಂತ ಪ್ರಣಯ ರಾಗ ಬಾಳಲ್ಲಿ ಹಾಡಿದಂತ ಸರಸಗಾತಿ ಹೆಗೆಳತಿ ನನ್ನೊಳತಿ, ಮನದ ಮೂಲೆ ಮೂಲೆಯಲ್ಲೂ ನಿಂದೇನೆ ಹೆಜ್ಜೆ ಗುರುತು ಹೇ ವಿಲಾಸಿ ನನ್ನರಸಿ ನನ್ನರಸಿ, ಕೊನೆಯ ಇರದ ಪ್ರೇಮ ರಾಶಿ ನನ್ನೆದೆಯ ಒಳಗೆ ಹಾಸಿದಂತ ಪ್ರೇಯಸಿ, ಬಳಸಿ ನಿನ್ನ